ಸೊ ನಾವಿವತ್ತು ಸಂಕ್ರಾಂತಿ ಹಬ್ಬನ ಬಲರಾಮನ ದಿನಗಳು ಟೀಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಬಲರಾಮನ ದಿನಗಳು ಸಿನಿಮಾದಲ್ಲಿ ವಿನಯ್ ಗೌಡ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಅವರು ಆವಾಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ಹ್ಯಾಪಿ ಸಂಕ್ರಾಂತಿ. ನಿಮಗೂ ಕೂಡ ಮೇಡಮ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ವೀಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಸಂಕ್ರಾಂತಿ ಎಷ್ಟು ಸ್ಪೆಷಲ್ಲು? ಸೊ ಸಂಕ್ರಾಂತಿ ಹಬ್ಬ ಅಂತ ಅಂದಾಗ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ನೀವು ನೋಡ್ಬೋದು, ಇವತ್ತು ಆ್ಯಕ್ಚುಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ, ಬಲರಾಮ ಫ್ಯಾಮಿಲಿ. ಆ್ಯಂಡ್ ಈ ಹಬ್ಬ ಅಂದರೆ ಎಲ್ರಿಗೂ ಸ್ಪೆಷಲ್ಲು. ಅಂದರೆ ಈ ನಡುವೆ ಸ್ವಲ್ಪ ಹಬ್ಬಗಳು ಕಡಿಮೆ ಆಗಿಬಿಟ್ಟಿದೆ ನಮ್ಮ ಬೆಂಗಳೂರಿನಲ್ಲಿ. ನಮ್ಮ ಊರ ಕಡೆ ಅಂದರೆ ಪ್ರತಿಯೊಂದು ಹಬ್ಬನೂ ತುಂಬ ಸ್ಪೆಷಲ್ಲು. ಸ್ಪೆಷಲಿ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ಪ್ರತಿಯೊಂದು ಹಬ್ಬನೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಐ ಮಿಸ್ ದೋಸ್ ಡೇಸ್. ನೀವು ಕತ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ ಬಲರಾಮನ ದಿನಗಳು ಸಿನಿಮಾದಲ್ಲಿ. ಸೊ ಕತ್ತಿನ ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಕಬ್ಬು ತಿನ್ನೋದು, ಎಳ್ಬಿರೋದು ಅದೆಲ್ಲ ನೀವು ಅದನ್ನು ತುಂಬ ಸಂಭ್ರಮಿಸ್ತಿದ್ದೀರಾ ಸರ್, ಹೇಗೆ? ಎಸ್ ಮೇಡಮ್, ಅಂದರೆ ಎಳ್ಬಿರೋದು ಬರೀ ಹೆಣ್ಮಕ್ಳಿಗೆ ಅಂತ ಅಂದ್ಕೊಂಡಿದ್ದಾರೆ. ಕಾಂಪಿಟೇಷನಲ್ಲಿ ಮಾಡ್ತಿದ್ವಿ ನಾವು. ಅಂದರೆ ಒಂದಷ್ಟು ಎಳ್ಳು ಪ್ಯಾಕೆಟ್ಗಳು, ಒಂದು ಅಷ್ಟು ಕಬ್ಬು ನಮ್ಮ ಟೀಚರ್ಗಳಿಗೆ ಎತ್ಕೊಂಡು ಹೋಗಿ ಕೊಡ್ತೀವಿ ಇದು. ಆ್ಯಂಡ್ ಅಕ್ಕಪಕ್ಕದ ಮನೆಯವ್ರಿಗೆ, ನಮ್ಮ ಮನೇಲಿ ನಾನೇ ಒಬ್ಬನೇ ಗಂಡು ಮಗು ಇದ್ದಿದ್ದು. ಸೊ ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ಅಂದರೆ ಹೋಗಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಎಳ್ಬಿರೋದು ಅಂತಾರಲ್ಲ, ಅದನ್ನೆಲ್ಲ ನಾನು ಮಾಡ್ತಿದ್ದೆ. ಪ್ಲಸ್ ಗಂಡು ಮಕ್ಳಿಗೆ ಬೆಳಗ್ಗೆ ಇದ್ದರೆ ತೋರಣ ಕಟ್ಟೋದ್ರಿಂದ ಹಿಡಿದು ಗಾಳಿಪಟ ಹಾರಿಸೋದು, ಸಾಯಂಕಾಲ ಆಯಿತು ಅಂದರೆ ಎತ್ತುಗಳನ್ನ ಎಲ್ಲ ಡೆಕೋರೇಷನ್ ಮಾಡಿ ಬೆಂಕಿ ಹಾರಿಸೋದು, ಇದೆಲ್ಲ ತುಂಬ ಮಾಡಿದ್ದೀನಿ. ಬಟ್ ಇವಾಗ ಆ ಆಪರ್ಚುನಿಟಿನೇ ಇಲ್ಲ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾರೆ. ಸೊ ಒಳ್ಳೆ ಮಾತನಾಡಿ ಬೇಡ, ಒಳ್ಳೇದಾಗಲಿ ಅಂತ ಅಂದರೆ ಎಳ್ಳು ಬೆಲ್ಲನ ಯಾರಿಗೆ ಕೊಡ್ತೀರಾ ನೀವು? ಇಂಡಸ್ಟ್ರಿನಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗೆ ಕೊಡ್ತಾರೆ ವಿನಯ್ ಅವರು? ಐ ಥಿಂಕ್ ನನ್ನ ಬಗ್ಗೆ ಒಂದಷ್ಟು ಒಳ್ಳೆ ವಿಷಯಗಳು ಕಮೆಂಟ್ಗಳನ್ನೆಲ್ಲ ಹಾಕ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೊಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಎಳ್ಳು ಬೆಲ್ಲ ತಿಂದು ಅಟ್ಲೀಸ್ಟ್ ಒಳ್ಳೇದು ಮಾತಾಡೋದು ಕಲೀಲಿ ಅಂದ್ಬಿಟ್ಟು. ವಿನಯ್ ಅವರು ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ನಲ್ಲಿದ್ದಾರಲ್ಲ, ಏನು ಸಮಾಚಾರ? ನಾನು ಹೇಗೆ ಹೇಳಿ ಮೇಡಮ್, ಅದು ಬರ್ತಾ ಬಂದಿದ್ದಲ್ಲ, ಅದು ಬೈ ಬ್ಲಡ್ ಬೈ ಬರ್ತ್ ಬಂದಿದ್ದು. ಸೊ ಏನಿದ್ರೂ ಡೈರೆಕ್ಟಾಗಿ ಹೇಳ್ತೀನಿ. ಅದನ್ನು ಜನರು ಬೇರೆ ರೀತಿ ಅಪಾರ್ಥ ಮಾಡಿಕೊಂಡು ಅದನ್ನು ಟ್ರೆಂಡ್ ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ವೈರಲ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಐ ಸ್ಪೀಕ್ ವಾಟ್ ಐ ಫೀಲ್ ಲೈಕ್. ನನಗೇನು ಅನ್ಸುತ್ತೋ ಅದನ್ನು ನಾನು ಮಾತಾಡ್ತೀನಿ. ಅದು ಕೆಲವರು ಈಗ ನಾರ್ಮಲಾಗಿ ಹೇಳಬೇಕು ಅಂದರೆ ಮೇಡಮ್, ಎರಡು ಥರ ವ್ಯಕ್ತಿಗಳಿರ್ತಾರೆ. ಒಂದು ಮಳೆನ ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಿರ್ತಾರೆ. ಇನ್ನೊಂದು ಥರ ವ್ಯಕ್ತಿಗಳು ಗೋಡೆನಲ್ಲಿ ಹೊಡೆದಿರೋ ಮಳೆಗೆ ಹಾರಿ ನೇತಾಕ್ಕೊತಾರೆ. ಆಯಿತಾ? ಅರ್ಥ ಆಗಿರಬೇಕು ನಿಮಗೆ. ಸೊ ಇದೆರಡೂ ಬಿಟ್ಬಿಟ್ಟು ಇಲ್ಲಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ, ನಾವು ಕೆಲಸ ಮಾಡ್ತಿರೋದು ಕನ್ನಡ ಇಂಡಸ್ಟ್ರಿಗೆ. ಅಕ್ಕಪಕ್ಕ ಅಲ್ಲಿ ಇಲ್ಲಿ ಅಲ್ಲ, ಎಲ್ಲರೂ ಒಂದೇ ನಮಗೆ. ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಇವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಕೆಲಸ ಮಾಡ್ತಿರೋದು ಯಾವುದಕ್ಕೆ? ಕನ್ನಡ ಇಂಡಸ್ಟ್ರಿಗೆ. ಸೊ ನಾನು ಒಬ್ಬರ ಬಗ್ಗೆ ಮಾತಾಡಿಲ್ಲ, ಒಬ್ಬರ ಬಗ್ಗೆ ಮಾತಾಡಿದೆ. ನನ್ನ ಇಷ್ಟ, ನನಗಿಷ್ಟ ಬಂದಿರೋರ ಹತ್ರ, ನಾನು ಇಷ್ಟ ಬಂದವ್ರ ಬಗ್ಗೆ ನಾನು ಮಾತಾಡ್ತೀನಿ. ಐ ಥಿಂಕ್ ಆ ಫ್ರೀಡಮ್ ನಮಗಿದೆ ಅನಿಸುತ್ತೆ, ಪ್ರತಿಯೊಬ್ಬರಿಗೂ ಇದೆ. ಸೊ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಮಾಡಿದಾಗ ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಅಂತ ನನಗನ್ಸುತ್ತೆ. ಅದಕ್ಕೆ ಹೇಳಿದ್ದು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದು ಕಲೀಲಿ ಅಂತ.